ಓಕೆ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಾನು ಆರಂಭದಿಂದಲೂ ಕೂಡ ಹೇಳ್ತಾ ಇದ್ದೆ, ಉಗುರ್ನಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಂಡ್ರ ದರ್ಶನ್ ಅಂತ. ಯಾಕೆಂದರೆ ಡಿ ಗ್ಯಾಂಗ್ನ ಮತ್ತೊಂದು ಮಗದೊಂದು ಕರಾಳ ಮುಖಗಲು ಬಯಲಾಗ್ತಾ ಇದೆ. ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಹಳ ಸುಲಭವಾಗಿ ಸಂಭಾಳಿಸಬಹುದಾಗಿದ್ದಂತಹ ಒಂದು ಪ್ಲ್ಯಾನನ್ನು ಅನಗತ್ಯವಾಗಿ ಏನೇನೋ ಮಾಡ್ಕೊಂಡು ಹೋಗಿ ತಮ್ಮ ಬುಡಕ್ಕೆ ತಾವೇ ತಂದ್ಕೊಂಡ್ಬಿಟ್ರ ಅಂತಕ್ಕಂಥ ಅನುಮಾನ ಸಹಜವಾಗಿ ಈ ಪ್ರಕರಣದಲ್ಲಿ ಮೂಡ್ತಾ ಇದೆ. ಹಾಗಾಗಿ ಇಷ್ಟು ದಿನಗಳ ಕಾಲ ಇಷ್ಟು ಜನ ಇನ್ನೂ ಕೂಡ ಪೊಲೀಸ್ ಕಸ್ಟಡಿಯಲ್ಲೇ ಇರಬೇಕು. 21ನೇ ತಾರೀಕಿನ ತನಕ ಒಂದು ರೀತಿಯಲ್ಲಿ ಎಲ್ಲರ ಕುಟುಂಬದಲ್ಲೂ ಕೂಡ ನೋವು ಮಡುಗಟ್ಟಿದೆ. ಆದರೆ ಇಂಥ ನಿರ್ಧಾರಕ್ಕೆ ಈ ಟೀಮ್ ಅಥವಾ ಈ ಗ್ಯಾಂಗ್ ಬಂದಿದ್ದಾದರೂ ಯಾಕೆ ಅಂತಕ್ಕಂಥ ಪ್ರಶ್ನೆ ಸಹಜವಾಗೇ ಮೂಡುತ್ತೆ. ಆತ್ಮಾವಲೋಕನವನ್ನು ಮಾಡ್ಕೊಳ್ಬೇಕಾದಂತಹ ಸಂದರ್ಭ. ದರ್ಶನ್ನಿಂದ ಹಿಡಿದು ಪವಿತ್ರ ಗೌಡದಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಇವತ್ತಿನ ದಿನ ಪಶ್ಚಾತ್ತಾಪ ಪಡ್ತಾ ಇರಬಹುದು, ನಾವು ಹೀಗೆ ಮಾಡಬಾರ್ದಾಗಿತ್ತು ಅಂತ. ಆದರೆ ಯಾವುದೇ ಒಂದು ಸಣ್ಣ ಅವಕಾಶವನ್ನು ಕೊಡದೇನೆ ಇಷ್ಟೆಲ್ಲ ದುರಂತಕ್ಕೆ ಕಾರಣವಾಗಿ ಕೊನೆಗೆ ಈಗ ಪಶ್ಚಾತ್ತಾಪ ಪಟ್ಟರೆ ಏನು ಪ್ರಯೋಜನ? ಆಗಿದ್ದಾಗ ಹೋಗಿದೆ. ಕಾನೂನಿನ ಕುಣಿಕೆಯಲ್ಲಿ ಸಿಕ್ಕಿ ಬಿದ್ದಿದ್ದಾರೆ. ಇನ್ನು ಹೊರಗೆ ಬರೋದು ಹೇಗೆ ಅಂತಕ್ಕಂಥದನ್ನ ಮಾತ್ರ ನೋಡಬೇಕು. ಡಿ ಗ್ಯಾಂಗ್ನ ಮತ್ತೊಂದು ಕರಾಳ ಮುಖ ಅನಾವರಣವಾಗಿದೆ. ಮೆಸೇಜ್ ಮಾಡಿದ್ದಕ್ಕೆ ಇಷ್ಟೊಂದು ಚಿತ್ರಹಿಂಸೆನಾ ಅಂತ ಅನಿಸ್ತಾ ಇದೆ. ನಿಜ, ಆತ ಮಾಡಿರ್ತಕ್ಕಂಥದ್ದು ತಪ್ಪೇ, ಸರಿ ಅಂತ ನಾವು ಯಾವತ್ತೂ ಸಮರ್ಥನೆ ಮಾಡಿಕೊಂಡಿಲ್ಲ ರೇಣುಕಾಸ್ವಾಮಿಯದ್ದು. ಆದರೆ ಕೇವಲ ಮೆಸೇಜ್ ಮಾಡಿದ್ದಕ್ಕೆ ಈ ಪರಿ ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಬೇಕಾಗಿತ್ತಾ? ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೋಬೇಕಾಗಿತ್ತಾ? ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದರೆ ಅವರೇ ಶಿಕ್ಷೆ ಕೊಡ್ತಾ ಇದ್ರು. ರೇಣುಕಾಸ್ವಾಮಿ ಕೊಲೆ ಹಿಂದಿನ ಕರಾಳ ಸತ್ಯವನ್ನು, ಕರಾಳ ಕೃತ್ಯವನ್ನು ಬಯಲು ಮಾಡ್ತಾ ಇದ್ವಿ. ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಡಬಲ್ ಎಕ್ಸ್ಕ್ಲೂಸಿವ್, ದಿನಕ್ಕೊಂದೊಂದು ಸುದ್ದಿ, ದಿನಕ್ಕೊಂದೊಂದು ಕಥೆ ಈ ಪ್ರಕರಣದಲ್ಲಿ ಹೊರಗೆ ಬರ್ತಾನೆ ಇದೆ. ಹೌದಾ, ಹೀಗೆಲ್ಲ ಮಾಡಿದಾರಾ ಅಂತ ಅನಿಸ್ಬಿಡುತ್ತೆ. ಸೊ ಹಾಗಾಗಿ ಈ ಇಡೀ ಕೃತ್ಯ ಹೇಗೆ ನಡೀತು, ಎಷ್ಟು ಕ್ರೂರತೆಯಿಂದ ಈ ಪ್ರಕರಣ ನಡೆದಿದೆ, ಎಷ್ಟು ಕರಾಳವಾಗಿ ಇವರು ನಡ್ಕೊಂಡಿದ್ದಾರೆ. ಡಿ ಗ್ಯಾಂಗ್ನಿಂದ ಸಿನಿ ಶೈಲಿಯಲ್ಲೇ ರೇಣುಕಾಸ್ವಾಮಿಯ ಮರ್ಡರ್ ಆಗಿದೆ. ಸ್ವಾಮಿಯನ್ನ ಚಿತ್ರ ಹಿಂಸೆ ಕೊಟ್ಟು ಅಕ್ಷರಶಃ ಆತನನ್ನ ಸಾಯಿಸೋಕ್ಕೂ ಮುಂಚೆ ನರಕ ದರ್ಶನವನ್ನ, ಈ ನರಕ ತೋರಿಸೋ ಏಜೆಂಟ್ಗಳ ರೀತಿ ಇವರು ಮಾಡಿದ್ರು ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಆತನ ದೇಹದಲ್ಲಿ ಆದಂತಹ ಗಾಯದ ಗುರುತುಗಳೇ ಅದನ್ನ ಸಾರಿ ಸಾರಿ ಹೇಳ್ತಾ ಇದೆ. ರೇಣುಕಾಸ್ವಾಮಿ ಮರ್ಮಾಂಗಕ್ಕೂ ಕೂಡ ವಿದ್ಯುತ್ ಶಾಕ್ ಅನ್ನ ಈ ಪಾಪಿಗಳು ಕೊಟ್ರ, ರಾಕ್ಷಸರು ಕೊಟ್ರ ಅನ್ನೋದು ಪ್ರಶ್ನೆಯಾಗಿ ಉಳಿತಾ ಇದೆ. ಕೇವಲ ಕೊಂದಿರೋದು ಮಾತ್ರ ಅಲ್ಲ, ಆತ ಪ್ರತಿ ಹಂತದಲ್ಲೂ ಕೂಡ ನರಳಬೇಕು, ಅಳಬೇಕು, ಜೊತೆಗೆ ಬದುಕಿದ್ದಾಗಲೇ ನರಕವನ್ನ ಅನುಭವಿಸಬೇಕು. ನರಕ ಅಂದ್ರೆ ಹೇಗಿರುತ್ತೆ ಅನ್ನೋದನ್ನ ನಾವು ತೋರಿಸ್ತೀವಿ ಅನ್ನೋ ರೀತಿ, ಯಮನ ಏಜೆಂಟ್ಗಳ ರೀತಿ ಅವರು ವರ್ತಿಸಿದ್ರು ಅನ್ನೋದು ಪೊಲೀಸರು ಇಲ್ಲಿ ತನಕ ಕಲೆ ಹಾಕಿರುವಂತಹ ಸಾಕ್ಷಿಗಳಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇದೊಂದು ಹೀನಸ್ ಕ್ರೈಮ್. ಸ್ವಾಮಿಗೆ ಮನ ಬಂದಂತೆ ಹಿಂಸೆ ಕೊಟ್ಟಿದ್ದಾರೆ A5 ನಂದೀಶ್ ಮತ್ತು A13 ದೀಪಕ್. ವಿದ್ಯುತ್ ಶಾಕ್ ನೀಡಿ ಹಿಂಸೆ ನೀಡಿರೋದು ತನಿಖೆಯಲ್ಲಿ ಬಯಲಾಗಿದೆ. ರೇಣುಕಾಸ್ವಾಮಿ ಮರ್ಮಾಂಗಕ್ಕೆ ವಿದ್ಯುತ್ ಶಾಕ್ ಕೊಟ್ಟಿದ್ದಾರೆ ಆರೋಪಿಗಳು. ಇಷ್ಟೊಂದು ಕ್ರೂರವಾಗಿ ಹಿಂಸಿಸಿ ಹತ್ಯೆ ಮಾಡಿದ್ರ ಆ ದುರುಳರು. ನಿನ್ನೆ ಕೋರ್ಟ್ನಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೋರ್ಟ್ ಗಮನಕ್ಕೆ ತಂದಿರತಕ್ಕಂಥ ವಿಚಾರ ಇದು. ಇಲ್ಲಿ ತನಕ ವಿದ್ಯುತ್ ಶಾಕ್ ಕೊಟ್ಟಿರ್ತಕ್ಕಂಥದ್ದು ಗೊತ್ತಾಗಿರಲಿಲ್ಲ. ಏನು ವಿದ್ಯುತ್ ಶಾಕ್ ಕೊಟ್ಟು ಏನು ಅವನು ಉಗ್ರನ, ಟೆರರ? ಈ ಟೆರರ್ಗಳನ್ನ ಕೂಡ ಸೈನಿಕರು ಇಷ್ಟು ಕ್ರೂರತೆಯಿಂದ ಸಾಯಿಸ್ತಾರಾ ಇಲ್ವಾ ಗೊತ್ತಿಲ್ಲಪ್ಪ. ಡಿ ಗ್ಯಾಂಗ್ನಿಂದ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ತೀವ್ರಗೊಳ್ತಾ ಇದೆ. ಕರೆಂಟ್ ಶಾಕ್ ಕೊಡೋದಕ್ಕೆ ಬಳಸಿದ್ದ ವಸ್ತುಗಳ ಜಪ್ತಿಗೆ ಪೊಲೀಸರು ಮುಂದಾಗಿದ್ದಾರೆ. ಶಾಕ್ಗೆ ಬಳಸಿದ್ದ ಎಲೆಕ್ಟ್ರಾನಿಕ್ ಮೆಗ್ಗಾರ್ಗಾಗಿ ಶೋಧವನ್ನ ನಡೆಸ್ತಾ ಇದ್ದಾರೆ. ಕೃತ್ಯ ನಡೆಸಿದ ನಂತರ ಅದನ್ನು ಎಲ್ಲಿ ಬಿಸಾಡಿದ್ದಾರೆ, ಸಾಕ್ಷ್ಯವನ್ನ ಹೇಗೆ ನಾಶ ಮಾಡಿದ್ದಾರೆ, ಅದನ್ನು ರಿಕವರ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂತ ಸದ್ಯಕ್ಕೆ ಪೊಲೀಸರು ತೀವ್ರ ವಿಚಾರಣೆಯನ್ನ ಅಕ್ಯೂಸ್ಡ್ಗಳನ್ನು ಮಾಡ್ತಾ ಇದ್ದಾರೆ. ಈ ಅಕ್ಯೂಸ್ಡ್ ದೀಪಕ್ಕು ಮತ್ತು ನಂದೀಶನ್ನ ಈ ವಿಚಾರವಾಗಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಎಲ್ಲಿ ಎಸ್ತಿದ್ದೀರಾ, ಎಷ್ಟು ಟೈಮ್ ಕರೆಂಟ್ ಶಾಕ್ ಅನ್ನು ಕೊಟ್ರಿ, ಕರೆಂಟ್ ಶಾಕ್ ಕೊಡಬೇಕಾದ್ರೆ ಹೆಚ್ಚು ಕಡಿಮೆ ಆಗಿ ಈ ರೀತಿ ಆಯ್ತಾ, ಆಮೇಲೆ
ಕರೆಂಟ್ ಶಾಕ್ಗೆ ಈ ಡಿವೈಸ್ಗಳನ್ನೆಲ್ಲ ಯೂಸ್ ಮಾಡಿದ್ದಾರೆ ಅಂದರೆ ಇನ್ನೊಂದು ಪ್ರಶ್ನೆ ಬರೋದು, ಈ ಶೆಡ್ ಏನಿತ್ತು, ಪಟ್ಟಣಗೆರೆ ಶೆಡ್ ಇತ್ತಲ್ಲ, ಆ ಶೆಡ್ನಲ್ಲಿ ಈ ಹಿಂದೆ ಇನ್ನೆಷ್ಟು ಜನಕ್ಕೆ ಇವ್ರು ಕರೆಂಟ್ ಶಾಕ್ ಕೊಟ್ಟಿರಬಾರ್ದು, ಇಷ್ಟು ಈಸಿಯಾಗಿ ಅದು ಅವ್ರಿಗೆ ಆಕ್ಸೆಸ್ ಹೇಗೆ ಸಿಕ್ತು, ಮತ್ತು ಹಿಂದೆ ಕೂಡ ಇಂಥ ಪ್ರಕರಣಗಳು ಇಲ್ಲಿ ನಡೆದಿದ್ದಾವ, ಈ ಅನುಮಾನಗಳು ಸಹಜವಾಗಿ ಪೊಲೀಸರಿಗೆ ಬರುತ್ತೆ. ಕಾಣಿಸ್ತಾರೆ. ನಾವು ಆರಂಭದಲ್ಲಿ ಏನೋ ಹೊಡೆದು ಬಿಟ್ರು, ಒಡ್ಡಾಗಿ ವರ್ತಿಸ್ಬಿಟ್ರು, ಹೊಡೆತಕ್ಕೆ ಅವ್ನು ಸತ್ತೋಗ್ಬಿಟ್ಟ ಅಂತ ಅನ್ಕೊಂಡ್ವಿ. ಆದರೆ ಹಾಗಲ್ಲ. ಇದು ಹೆಂಗೆ ಅಂತಂದರೆ ಕೊಲೆ ಮಾಡಿ ಅಭ್ಯಾಸ ಇರ್ತಕ್ಕಂಥ ಒಂದು ಗ್ಯಾಂಗ್ ಪ್ರೊಫೆಷನಲ್ ಕಿಲ್ಲರ್ಸ್ ರೀತಿ ವರ್ತಿಸಿದ್ದಾರೆ. ಇಲ್ಲ ಅಂತಂದರೆ ಈ ಥರ ಎಕ್ವಿಪ್ಮೆಂಟ್ಸ್ಗಳನ್ನೆಲ್ಲ ರೆಡಿ ಮಾಡ್ಕೊಳ್ಳೋದು, ಕರೆಂಟ್ ಶಾಕ್ ಕೊಡೋದು, ಇದೆಲ್ಲವೂ ಸಾಮಾನ್ಯರಿಗೆ ಬರ್ತಕ್ಕಂಥ ಕಲೆ ಅಲ್ಲ, ಸಾಧ್ಯನೇ ಇಲ್ಲ. ಪ್ರೊಫೆಷನಲ್ಸ್ ಮಾಡಿರ್ತಕ್ಕಂಥ ಕೆಲಸ. ಶಾಕ್ ಟ್ರೀಟ್ಮೆಂಟು ಅವ್ರ ಅಕ್ಯೂಸ್ಗೆ ಶಾಕ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಶಾಕ್ ಟ್ರೀಟ್ಮೆಂಟ್ ಕೊಟ್ಟಂಥ ಮೆಟೀರಿಯಲ್ ಏನಿದೆ ಅದು ರಿಕವರ್ ಆಗಬೇಕು ಅಂತ ಹೇಳಿ ಕೊಟ್ಟಿದ್ದು. ಅದು ನಾಟ್ ಅಂತ ಅಲಿಗೇಷನ್ಸ್ ದರ್ಶನ್ ಮೇಲೆ ಅದು ಯಾವುದೇ ಉಲ್ಲೇಖ ಇಲ್ಲ. ಇಲ್ಲ 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 ಅವರು ಇದಕ್ಕೆ ವರ್ಕ್ ಮಾಡಿದಿಲ್ಲ. ಅವನಿಗೆ ಸಾಯಿಸುವಂಥ ಸಂದರ್ಭದಲ್ಲಿ ಕರೆಂಟ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು. ಅದಕ್ಕೆ ಮಾತ್ರ ಅದಕ್ಕೆ ಇದು ಮಾಡಿರುವಂಥದ್ದು. ಶಾಕ್ ಟ್ರೀಟ್ಮೆಂಟು ಅವ್ರ ಅಕ್ಯೂಸ್ಗೆ ಶಾಕ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಶಾಕ್ ಟ್ರೀಟ್ಮೆಂಟ್ ಕೊಟ್ಟಂಥ ಮೆಟೀರಿಯಲ್ ಏನಿದೆ ಅದು ರಿಕವರ್ ಆಗಬೇಕು ಅಂತ ಹೇಳಿ ಕೊಟ್ಟಿದ್ದು. ಅದು ನಾಟ್ ಅಂತ ಅಲಿಗೇಷನ್ಸ್ ದರ್ಶನ್ ಮೇಲೆ ಅದು ಯಾವುದೇ ಉಲ್ಲೇಖ ಇಲ್ಲ. ಇಲ್ಲ 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 ಅವರು ಇದಕ್ಕೆ ವರ್ಕ್ ಮಾಡಿದಿಲ್ಲ. ಅವನಿಗೆ ಸಾಯಿಸುವಂಥ ಸಂದರ್ಭದಲ್ಲಿ ಕರೆಂಟ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು. ಅದಕ್ಕೆ ಮಾತ್ರ ಅದಕ್ಕೆ ಇದು ಮಾಡಿರುವಂಥದ್ದು. ಶಾಕ್ ಟ್ರೀಟ್ಮೆಂಟು ಅಲ್ಲಿನ ದರ್ಶನ್ ಪರ ವಕೀಲರು ಆಡಿರ್ತಕ್ಕಂಥ ಮಾತು, ಶಾಕ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಶಾಕ್ ಟ್ರೀಟ್ಮೆಂಟ್ ಕೊಟ್ಟಿರುವಂತಹ ಮೆಗ್ಗಾರ್ನ ವಶಪಡಿಸ್ಕೊಳ್ಬೇಕು, ಹಾಗಾಗಿ ನಮ್ಮ ವಶಕ್ಕೆ ಬೇಕು ಅಂತ ಕೇಳಿದ್ದಾರೆ. ಬಟ್ ಇದು ದರ್ಶನ್ ಮೇಲೆ ಇರ್ತಕ್ಕಂಥ ಅಲಿಗೇಷನ್ ಅಲ್ಲ. ನಿನ್ನೆ ಇವರು ವಾದ ಮಾಡಿದ್ದು ಹಾಗೆಯೇ, ಯಾರ ಮೇಲೆ ನಿಮಗೆ ಅಲಿಗೇಷನ್ಸ್ ಇದೆಯೋ ಅವ್ರನ್ನ ನೀವು ಪೊಲೀಸ್ ಕಸ್ಟಡಿ ಕೊಡಿ, ಉಳಿದವರನ್ನು ಜುಡಿಷಿಯಲ್ ಕಸ್ಟಡಿ ಕೊಡಿ ಅಂತ ಇವರು ವಾದ ಮಾಡಿದ್ದು. ಅಂದರೆ ಇನ್ಕ್ಲೂಡಿಂಗ್ ದರ್ಶನ್ ಮೇಲೆ ಈ ಆರೋಪ ಇಲ್ಲ. ಇಲ್ಲಿ ಆರೋಪ ಇರ್ತಕ್ಕಂಥದ್ದು ಈ ರೀತಿ ಶಾಕ್ ಟ್ರೀಟ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದು ಪ್ರಮುಖವಾಗಿ A5 ನಂದೀಶ್ ಮತ್ತು A13 ದೀಪಕ್ ಇವರಿಬ್ಬರು ಅಂತ. ಅವರಿಬ್ಬರನ್ನ ಮಾತ್ರ ಕಸ್ಟಡಿನಲ್ಲಿ ಉಳಿಸ್ಕೊಳ್ಳಿ ಅಂತ ಇವ್ರು ಕೇಳ್ತಾ ಇರೋದು. ಬಟ್ ಕೋರ್ಟ್ ಇಡೀ ಟೀಮನ್ನೇ ಕಸ್ಟಡಿ ಕೊಡ್ತು ಬಿಡಿ, ಅದು ಬೇರೆ ವಿಚಾರ. ಆದರೆ ನಮಗೆ ಇನ್ನೂ ಗೊತ್ತಿಲ್ಲ, ಯಾಕೆಂದರೆ ಒಂದೊಂದೇ ವಿಚಾರಗಳು ಹೋಗಿ ಬರ್ತಾ ಇದೆ ನೋಡಿ. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ಇದನ್ನೇ ಹೇಳಿರ್ತಕ್ಕಂಥದ್ದು, ಕರೆಂಟ್ ಶಾಕ್ ಕೊಟ್ಟಿದ್ದಾರೆ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡಿತಾ ಹೋಗೋಣ. ಉಮೇಶ್, ಹೊಸ ವಿಚಾರ ನಿನ್ನೆ ಕೋರ್ಟ್ನಲ್ಲಿ ಹೊರಗೆ ಬಂದಿರತಕ್ಕಂಥದ್ದು, ಸಾಯಿಸುವಂತಹ ಸಂದರ್ಭದಲ್ಲಿ ಕರೆಂಟ್ ಶಾಕ್ ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು. ಹಾಗಾದರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಇವರೆಲ್ಲ ಪ್ರೊಫೆಷನಲ್ ಕಿಲ್ಲರ್ಸ್ ಅಂತ ಅನ್ನಿಸ್ಬಿಡುತ್ತೆ. ಯಾರ ಮೇಲೆ ಈ ಆರೋಪ ಇರತಕ್ಕಂಥದ್ದು? ಈಗ ಪೊಲೀಸರು ಕಸ್ಟಡಿಗೆ ಪಡೆದ ಮೇಲೆ ನೆಕ್ಸ್ಟ್ ಈಗ ಏನೇನು ರಿಕವರಿ ಮಾಡ್ಕೋಬೇಕಾಗುತ್ತೆ? ಅರವಿಂದ್, ಈ ಪ್ರಕರಣ ಏನು ನಡೆದಿತ್ತೆ, ರೇಣುಕಾ ಸ್ವಾಮಿಯನ್ನು ಕಿಡ್ನಾಪ್ ಮಾಡಿದ ನಂತರದಲ್ಲಿ ಮೊದಲಿಗೆ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಬಂದ ನಂತರದಲ್ಲಿ ಅವರನ್ನು ಮನಬಂದಂತೆ ಹಲ್ಲೆ ಮಾಡುವಂಥದ್ದು, ನಟ ದರ್ಶನ್ ಸಮ್ಮುಖದಲ್ಲೇ ಆತನನ್ನು ಚಿತ್ರಹಿಂಸೆ ಕೊಟ್ಟು ಒದ್ದು ಹಲ್ಲೆ ಮಾಡ್ತಾರೆ. ಅನಂತರದಲ್ಲಿ ಕೈಕಾಲು ಕಟ್ಟಾಕ್ತಾರೆ, ಕಟ್ಟಾಕಿ ನೇತಾಕ್ತಾರೆ. ಆ ಸಂದರ್ಭದಲ್ಲಿ ದರ್ಶನ್ ಕೂಡ ಅಲ್ಲೇ ಇದ್ರು ಅಂತ ಹೇಳಲಾಗ್ತಾ ಇರುವಂಥದ್ದು. ಈಗ ನಿನ್ನೆ ಒಂದು ಹೊಸ ವಿಚಾರ ಬೆಳಕಿಗೆ ಬಂದಿರುವಂಥದ್ದು ಅಂದರೆ, ದೀಪಕ್ ಮತ್ತು ನಂದೀಶ್ ಏನಿದ್ದಾರೆ ಆರೋಪಿಗಳು, ಅವರು ದರ್ಶನ್ ಸಮ್ಮುಖದಲ್ಲೇ ಕರೆಂಟ್ ಶಾಕ್ ಕೊಟ್ಟಿದ್ದಾರೆ. ಅಂದರೆ ಏನು ರೇಣುಕಾ ಸ್ವಾಮಿ ಏನಿದ್ರೆ ಆತ ಮರ್ಮಾಂಗದ ಫೋಟೋ ಕಳಿಸಿದ್ದ ಅನ್ನೋ ಉದ್ದೇಶಕ್ಕೆ ಆತನ ಮರ್ಮಾಂಗಕ್ಕೆ ಕರೆಂಟ್ ಶಾಕ್ ಕೊಟ್ಟು ಬರ್ಬರವಾಗಿ ಅಂದರೆ ಚಿತ್ರಹಿಂಸೆ ಕೊಟ್ಟು ಆತನನ್ನು ಕೊಲೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ನಿನ್ನೆ ಕೋರ್ಟ್ನಲ್ಲಿ ಮಾಹಿತಿ ಹೊರಗಡೆ ಬಂದಿರುವಂಥದ್ದು. ಹಾಗಾಗಿ ನಿಜಕ್ಕೂ ಇವರ ಕ್ರೌರ್ಯ ಎಷ್ಟಿದೆ, ಎಷ್ಟರ ಮಟ್ಟಿಗೆ ಆತನನ್ನು ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇಂಚೆಂಚು ಮಾಹಿತಿಗಳನ್ನು ಕೂಡ ಪೊಲೀಸರು ಕಲೆ ಆಗ್ತಾ ಇರುವಂಥದ್ದು. ಏನೋ ದರ್ಶನ್ ಇಲ್ಲ ಅಂತಿದ್ದಂಥ ವೇಳೆಯಲ್ಲಿ ಘಟನೆ ನಡೆದಿದ್ರೆ ಒಂದು ಬೇರೆ ಆಗಿತ್ತು. ಆದರೆ ದರ್ಶನ್ ಅದೇ ಜಾಗದಲ್ಲೇ ಕೂತಿದ್ದು. ಅಂದರೆ ರೇಣುಕಾ ಸ್ವಾಮಿಯ ಮೇಲೆ ಬರ್ಬರವಾಗಿ ಹಲ್ಲೆ ಮಾಡ್ತಾರೆ, ಕೆಟ್ಟದಾಗ ಬೈತಾರೆ. ಬೈದ ನಂತರದಲ್ಲಿ ಆತನ ಕೈಕಾಲುಗಳು ಕಟ್ಟಾಕಿ ಏನು ಕಾಲುಗಳನ್ನು ಕಟ್ಟಾಕಿ ನೇತಾಕ್ತಾರೆ. ನೇತಾಕ್ದಂಥ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿ ಆ ಏಟಿಗೆ ತಡಿಲಾರದಂತೆ ತೀವ್ರವಾಗಿ ಅಸ್ವಸ್ಥಗೊಳ್ತಾರೆ. ಆ ಸಂದರ್ಭದಲ್ಲಿ ಇವರು ಏನು ಹೇಳಿದ್ರು ಕೂಡ ಆತ ಎದ್ದೇಳುವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಆ ಸಂದರ್ಭದಲ್ಲಿ ದೀಪಕ್ ಮತ್ತು ನಂದೀಶ್ ಏನಿದ್ರು ಇವರಿಬ್ಬರು ಸೇರಿ ಎಲೆಕ್ಟ್ರಾನಿಕ್ ಮೆಗ್ಗನ್ನು ತರಿಸಿ ಆ ಮುಖಾಂತರ ಆತನನ್ನು ಎಬ್ಬಿಸುವಂಥ ಪ್ರಯತ್ನ ಮಾಡುವಂಥದ್ದು. ಅಂದರೆ ಕರೆಂಟ್ ಶಾಕ್ ಕೊಟ್ಟರೆ ಮಾತ್ರ ಎಚ್ಚರಗೊಳ್ತಾನೆ ಅನ್ನೋ ನಿಟ್ಟಿನಲ್ಲಿ ಆತನನ್ನು ಕರೆಂಟ್ ಶಾಕ್ ಕೊಡೋದಕ್ಕೆ ಶುರು ಮಾಡುವಂಥದ್ದು. ಕಟ್ಟಾಕಿದ ಸ್ಥಿತಿಯಲ್ಲೇ ಆತನಿಗೆ ಕರೆಂಟ್ ಶಾಕ್ ಕೊಟ್ಟಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಮರ್ಮಾಂಗಕ್ಕೆ ಕರೆಂಟ್ ಶಾಕ್ ಕೊಟ್ಟು ಚಿತ್ರಹಿಂಸೆ ಕೊಟ್ಟಿರೋದ್ರ ಬಗ್ಗೆ ಈಗ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿರುವಂಥದ್ದು. ಈ ಆರೋಪಿಗಳೆಲ್ಲ ಕರೆಂಟ್ ಶಾಕ್ನಿಂದಲೇ ರೇಣುಕಾ ಸ್ವಾಮಿ ಸಾವನ್ನಪ್ಪಿದ್ರ ಅನ್ನೋ ಅನುಮಾನಗಳು ಕೂಡ ಈಗ ಪೊಲೀಸರಿಗೆ ಬಂದಿರುವಂಥದ್ದು. ಹಾಗಾಗಿ ಸದ್ಯ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಏನು ಬರುತ್ತೆ ಅನ್ನೋದ್ರ ಮೇಲೆ ಪೊಲೀಸರ ತನಿಖೆ ನಿಂತಿರುವಂಥದ್ದು. ಮತ್ತೊಂದು ಕಡೆ ಈ ಏನು ಕರೆಂಟ್ ಶಾಕ್ ಕೊಟ್ಟಂಥ ಬೆಗ್ಗಾನೇನಿದೆ ಇದನ್ನು ಅಜ್ಞಾತ ಸ್ಥಳವೊಂದರಲ್ಲಿ ಬಿಸಾಕಿದ್ದಾರೆ. ಹಾಗಾಗಿ ಅದನ್ನು ಮತ್ತೆ ರಿಕವರಿ ಮಾಡಬೇಕು. ಮತ್ತು ಅದನ್ನು ಯಾರು ತಂದು ಕೊಟ್ಟರು, ಅಲ್ಲೇ ಇತ್ತಾ
ಅಲ್ಲೇ ಇದ್ರೆ ಯಾವ ಕಾರಣಕ್ಕಾಗಿ ಅದನ್ನು ಬಳಸಿದ್ರು ಅನ್ನೋದನ್ನು ಕೂಡ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಬೇಕಾಗಿರೋ ಕಾರಣಕ್ಕಾಗಿ ಎಲೆಕ್ಟ್ರಾನಿಕ್ ಮೆಗ್ಗನ್ನು ವಶಪಡಿಸ್ಕೊಳ್ಳೋ ನಿಟ್ಟಿನಲ್ಲಿ ಈಗ ಮತ್ತೆ ಕಸ್ಟಡಿಗೆ ಪಡ್ಕೊಂಡಿರುವಂಥದ್ದು. ಅರವಿಂದ್, ಉಮೇಶ್, ಸಹಜವಾಗಿ ಒಂದು ಅನುಮಾನ ಬರುತ್ತೆ, ರಿಪೀಸ್ ಪಟ್ಟಿ ಅಂತೆ, ಇದು ಯಾವುದೋ ಎಲೆಕ್ಟ್ರಾನಿಕ್ ಡಿವೈಸ್ ಅಂತೆ. ಸೊ ಆ ಶೆಡ್ ಅನ್ನ ಇವರ ಅನೈತಿಕ ಚಟುವಟಿಕೆಗಳಿಗೆ ಅಂತಾನೆ ಜಾಗ ಮಾಡ್ಕೊಂಡಿದ್ರು ಆರೋಪಿಗಳು ಅನ್ನೋದಕ್ಕೆ ಇದೆಲ್ಲವೂ ಪುರಾವೆಗಳಾಗಿ ಉಳಿತಾ ಇದೆ. ಸೊ ಇದು ಮೊದಲ ಪ್ರಕರಣ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಈ ತರ ಚಿತ್ರಹಿಂಸೆ ಅಥವಾ ಕ್ರೂರವಾಗಿ ವ್ಯಕ್ತಿಗಳನ್ನ ನಡೆಸ್ಕೊಂಡಿರೋದು. ಹಿಂದೆ ಕೂಡ ಈ ಜಾಗದಲ್ಲಿ ಇಂಥ ಪ್ರಕರಣಗಳು ಆಗಿದ್ದಿರ್ಬೋದು. ಆ ಆಯಾಮದಲ್ಲಿ ಕೂಡ ತನಿಖೆ ಆಗುತ್ತಾ ಹಾಗಾದ್ರೆ ಅಂತ? ಖಂಡಿತವಾಗ್ಲೂ ನಡಿಬೇಕಾಗುತ್ತೆ ಮಮತಾ. ಯಾಕೆಂದ್ರೆ ಆ ಶೆಡ್ ಏನಿದೆ, ಶೆಡ್ ಸುಮಾರು 5 ಎಕರೆಗಳ ವ್ಯಾಪ್ತಿಯಲ್ಲಿ ಇರುವಂಥದ್ದು. ಅಲ್ಲಿಗೆ ಯಾರೇ ಅಪರಿಚಿತ ವ್ಯಕ್ತಿ ಹೋಗೋದಕ್ಕೆ ಸಾಧ್ಯವಾಗೋದಿಲ್ಲ. ಅಷ್ಟರ ಮಟ್ಟಿಗೆ CC ಕ್ಯಾಮ್ರಾ ಕವರ್ ಮಾಡಿದ್ದಾರೆ, ಮತ್ತು ಕಾಂಪೌಂಡ್ ಕೂಡ ಇರುವಂಥದ್ದು. ಯಾರೂ ಕೂಡ ಅಪರಿಚಿತರು ಹೋಗೋಕ್ಕಾಗೋದಿಲ್ಲ. ಅದರ 5 ಎಕರೆ ಮಧ್ಯದ ಪ್ರದೇಶದಲ್ಲಿ ಈ ಶೆಡ್ ಇರುವಂಥದ್ದು. ಇಲ್ಲಿ ಏನೇ ನಡೆದರೂ ಕೂಡ ಹೊರ ಜಗತ್ತಿಗೆ ಗೊತ್ತಾಗೋದಿಲ್ಲ ಅನ್ನೋ ನಿಟ್ಟಿನಲ್ಲೇ ರೇಣುಕಾಸ್ವಾಮಿನ ಇಲ್ಲಿಗೆ ಕರ್ಕೊಂಬಂದು ಚಿತ್ರಹಿಂಸೆ ಮಾಡಿ ಕೊಲೆ ಮಾಡಿರುವಂಥದ್ದು. ಮತ್ತು ಇವ್ರು ನಡೆಸಿರುವಂಥ ಕೃತ್ಯಗಳನ್ನು ನೋಡ್ತಾ ಇದ್ರೆ, ಮರದ ಪಟ್ಟಿಗಳಾಗ್ಬೋದು, ಬೆಲ್ಟ್ ಆಗಿರ್ಬೋದು, ಅಲ್ಲಿರುವಂಥ ದೊಣ್ಣೆಗಳು, ಬೇರೆ ಬೇರೆ ವಸ್ತುಗಳನ್ನು ಬಳಸಿ ಈತನ ಇನ್ನು ಬರ್ಬರವಾಗಿ ಕೊಲೆ ಮಾಡಿ ಚಿತ್ರಹಿಂಸೆ ಮಾಡಿರೋದು ನೋಡ್ತಾ ಇದ್ರೆ, ಈ ಹಿಂದೆ ಕೂಡ ಈ ರೀತಿಯ ಕೃತ್ಯಗಳನ್ನು ಇಲ್ಲಿ ನಡೆಸಿದಾರ ಅನ್ನೋ ಅನುಮಾನಗಳು ಕೂಡ ಬರುವಂಥದ್ದು. ಯಾಕೆಂದರೆ ಏಕಾಏಕಿ ಒಂದು ಎಲೆಕ್ಟ್ರಾನಿಕ್ಕು ಮೆಗ್ಗರ್ ಆಗ್ಬೋದು, ಮರದ ಪೀಸ್ಗಳಾಗ್ಬೋದು, ದೊಣ್ಣೆಗಳಾಗ್ಬೋದು, ಬೇರೆ ಬೇರೆ ರೀತಿಯ ಹಿಂಸೆ ಕೊಡುವಂಥ ವಸ್ತುಗಳೇನಿದ್ದಾವೆ, ಆ ವಸ್ತುಗಳು ಅಲ್ಲಿಗೆ ದಿಢೀರಂತ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಹಿಂದೆ ಏನಾದರೂ ಅದೇ ರೀತಿಯ ಕೃತ್ಯ ಎಸಗಿದ್ರ ಅಷ್ಟೇ ಅಲ್ಲಿ ಬರೋದಕ್ಕೆ ಸಾಧ್ಯ. ನಟ ದರ್ಶನ್ ಒಬ್ಬ ಆಕ್ಟರ್ ಆಗಿರೋ ಕಾರಣಕ್ಕಾಗಿ ಈ ರೀತಿಯ ಪ್ಲಾನ್ಗಳು ಆತನ ತಲೆಯಲ್ಲಿ ಉಳಿದಿರ್ಬೋದು. ಆ ನಿಟ್ಟಿನಲ್ಲಿ ಅವ್ರ ಬೆಂಬಲಿಗರು ಈ ಕೃತ್ಯ ಎಸಗಿರುವಂಥದ್ದು. ಮಮತಾ, ಧನ್ಯವಾದ ಉಮೇಶ್, ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಬಹಳ ಬೆಚ್ಚಿ ಬೀಳಿಸುವಂತಹ ವಿಚಾರಗಳು ಒಂದೊಂದಾಗಿ ಆಚೆ ಬರ್ತಾ ಇರೋದು. ಆ ಡಿವೈಸ್ ಬಗ್ಗೆ ಆಲೋಚನೆ ಸಾಮಾನ್ಯ ಜನರಿಗೆ ಬರಲ್ಲ. ಮೆಗ್ಗಾರ್ ಅಂದ್ರೆ ಏನಾಗುತ್ತೆ ಗೊತ್ತಾ, ಇಲ್ಲಿ ಆ ಗೋಡೌನ್ ನಲ್ಲಿ ಯಾರ್ಯಾರು ಲೋನ್ ಕಟ್ಟಿಲ್ಲ ಅವ್ರ ವೆಹಿಕಲ್ಗಳನ್ನ ತಂದು ಇಟ್ಟಿದ್ರಲ್ಲ, ಅದು ತಿಂಗಳಾನ್ಗಟ್ಲೆ ನಿಲ್ಸ್ಬಿಟ್ಟಿರ್ತಾರೆ. ನಿಮಗೆ ಅದನ್ನು ತೆಗಿಬೇಕಾದ್ರೆ ಮತ್ತೆ ಬ್ಯಾಟ್ರಿ ವೀಕ್ ಆಗ್ಬಿಟ್ಟಿರುತ್ತೆ. ಬ್ಯಾಟ್ರಿ ವೀಕ್ ಆದಾಗ ಏನ್ ಮಾಡ್ತಾರೆ, ಸಾಮಾನ್ಯವಾಗಿ ಮೆಗ್ಗಾರ್ ಬಳಸಿ ಎಕ್ಸ್ಟರ್ನಲ್ ಆ ಬ್ಯಾಟ್ರಿ ಕನೆಕ್ಟ್ ಮಾಡ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಅಂತ ಇಟ್ಕೊಂಡಿರ್ತಕ್ಕಂಥ ಮೆಗ್ಗಾರ್ ಅಂತ ನಾನು ಅನ್ಕೋತೀನಿ. ಯಾಕೆಂದ್ರೆ ಗಾಡಿಗಳು ವರ್ಷಾನ್ಗಟ್ಲೆ ನಿಂತಿರ್ತಾವಲ್ಲಿ, ಗಾಡಿಗಳೆಲ್ಲ ಆಫ್ ಆಗ್ಬಿಟ್ಟಿರುತ್ತೆ, ಬ್ಯಾಟ್ರಿ ವೀಕ್ ಆಗಿರುತ್ತೆ. ಮೆಗ್ಗಾರ್ ಹಾಕ್ಬಿಟ್ಟು ಅದನ್ನ ಕರೆಂಟ್ ನ ಪಾಸ್ ಮಾಡ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ಮೆಗ್ಗಾರ್ಗಳಲ್ಲಿ ಇದ್ವು ಅಂತ ನನಗನ್ನಿಸ್ತಾ ಇದೆ ಮೇಲ್ನೋಟ. ಮನುಷ್ಯರ ಮೇಲೆ ಯೂಸ್ ಮಾಡೋ ಇಂಟೆನ್ಷನ್ ಬಂದಿದೆಯಲ್ಲ, ಅದಕ್ಕೆ ನಾನು ಹೇಳಿದ್ದು ಪ್ರೊಫೆಷನಲ್ ಕಿಲ್ಲರ್ಸ್ ಅಂತ. ಆ ಬ್ಯಾಟ್ರಿ ಆನ್ ಮಾಡೋದಕ್ಕೆ ಇಟ್ಕೊಂಡಿರ್ತಕ್ಕಂಥ ಮೆಗ್ಗಾರ್ಗಳನ್ನ ಕರೆಂಟ್ ಶಾಕ್ ಕೊಡೋದಕ್ಕೆ ಇವರು ಉಪಯೋಗಿಸ್ತಾರೆ ಅಂತಂದ್ರೆ, ಇವರು ನಿಜ ಈ ತರದ ಕೃತ್ಯಗಳನ್ನ ಈ ಹಿಂದೆ ಕೂಡ ನಡೆಸಿದ್ದಿರಬಹುದು ಅನ್ನೋ ಅನುಮಾನ ಅಂತೂ ಖಂಡಿತವಾಗಿ ಬರ್ತಾ ಹೋಗುತ್ತೆ.